ದೃಷ್ಟಿ ಬೊಟ್ಟು ಅಲ್ಲ ಹಿತ್ಲು ಪುಡಿನ ನನಗೆ ಯಾಕೆ ಕೊಡ್ತಿದ್ದೀರಿ? ಇದಿಲ್ದೆ ನಿನ್ ದಿನ ಶುರುನೇ ಆಗಲ್ಲ. ಇದಿಲ್ದೆ ನಿಂಗೆ ಬೇಜಾರಾಗತ್ತಲ್ವ ದೃಷ್ಟಿ? ಈ ದಿನ ನಿನಗೋಸ್ಕರ ನಾನೇ ತಂದೆ. ಹಾಗಾದ್ರೆ ನಾನು ಹೆಚ್ಚನ್ನು ಉಪಯೋಗಿಸ್ತಾ ಇರೋದು ನಿಮಗೆ ಮುಂಚೆ ಗೊತ್ತಿತ್ತಾ? ಹೌದು. ನೀನು ಯಾವತ್ತು ನಮ್ಮ ಮನೆಗೆ ಬಂದಿಯೋ ಆವತ್ತಿಂದನೇ ಗೊತ್ತಿತ್ತು. ಹಾಗಾದ್ರೆ ಇದರಿಂದ ನಿಮ್ಗೇನು ಸಮಸ್ಯೆ ಇಲ್ವಾ? ನನಗೇನು ಸಮಸ್ಯೆ? ಆ ಕಾಲದಲ್ಲೆಲ್ಲ ಇದನ್ನೇ ತಾನೇ ಯೂಸ್ ಮಾಡ್ತಿದ್ದು. ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಿ ಹೇಳಿ? ಇದನ್ನು ಹೀಗೆ ಕೇಳ್ತಿದ್ಯಾ? ಇದನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಅಲ್ಲೂ ಜಗ್ತಾನೆ. ಒಂದೆರಡು ದಿನದಿಂದ ನೋಡ್ತಾ ಇದ್ದೀನಿ. ಬಾತ್ರೂಮಲ್ಲಿ ಇರಲಿಲ್ಲ. ಇದಿಲ್ಲದೆ ನಿಂಗೆ ಕಷ್ಟ ಆಗತ್ತೆ ಅಂತ ತಂದಿದ್ದೀನಿ. ಕೊಡಿಲಿ. ಬಾ. ಶ್ರೀ, ನಾನು ನಿಮ್ಮ ಬದುಕಲ್ಲಿ ಬಂದಮೇಲೆ ನಿಮ್ಮ ಬದುಕು ಬದಲಾಯಿತು ಅಂತ ಹೇಳ್ತಿದ್ರಿ. ಆದರೆ ಸತ್ಯ ಏನು ಗೊತ್ತಾ? ಏನು? ಬದಲಾಗಿದ್ದು ನಾನು, ನನ್ನ ಬದುಕು ಕಣ್ರಿ. ಸಂತೋಷ ತುಂಬಿದ್ದು ನನ್ನ ಬಾಳಲ್ಲಿ, ಭಯನೇ ಇಲ್ಲದೆ ಬದುಕ್ತಾ ಇರೋದು ನಾನು ಈಗಲೇ ಕಣ್ರಿ. ನೀವು ನನ್ನ ಜೀವನಕ್ಕೆ ಬಂದಮೇಲೆ ನನಗೆ ಹೊಸ ಜೀವನ ಸಿಕ್ತು, ಪುನರ್ಜನ್ಮ ಸಿಕ್ತು. ನೀವು ನನ್ನ ಪಾಲಿನ ದೇವರು. ನೀನು? ನಾನೇ. ನನ್ನ ಹಿಂದೆ ಇಂಥವರೆಲ್ಲ ಇರ್ತಾರೆ ಅಂತ ನೀನು ಗೆಸ್ ಕೂಡ ಮಾಡಿರ್ಲಿಲ್ಲ ಅಲ್ಲ? ಏನು ನೀನು ನನಗೆ ಮಾಡಿದ ಮೋಸ ಅಷ್ಟು ಬೇಗ ಮರ್ತ್ಬಿಟ್ಯಾ? ಮೋಸ ಮಾಡ್ದವ್ರು ಮರಿಬೋದು, ಮೋಸ ಹೋದವರು ಮರೆಯಲ್ಲ ಕಣೆ. ಅದರಲ್ಲೂ ನಾನು. ನೀನ್ ಜೀವನ ಪೂರ್ತಿ ಮರಿಬಾರ್ದು. ನಿನಗಂತ ಬರೀ ಹೇಳ್ತೀನಿ ಕಣೆ. ನಾನು ಹೇಳಿದ್ ಮಾಡು ಅಂದ್ರೆ ನನ್ನ ಮಾತು ಕೇಳ್ದೆ ನನಗೆ ಉಲ್ಟಾ ಹೊಡೆದೆ ಅಲ್ಲ? ಈಗ ನಿನ್ ಪಾಲಿನ ನರ್ಕನ ನಿನ್ ಕಣ್ ಮುಂದೆನೆ ತಂದು ನಿಲ್ಸಿದೀನಿ. ಅದು ಹೇಗೆ ತಪ್ಪಿಸ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ.
ಮನುಷ್ಯಳ ನೀನು ಹುಡ್ಗಿರ್ನ ದುಬೈಗ್ ಮಾರಿ ಅವ್ರ ದೇಹದ ಜೊತೆ ದಂಧೆ ನಡ್ಸೋ ಇವನನ್ನ ನಿನ್ ಸಹಾಯ ಕರೆಸ್ಕೊಂಡಿದ್ಯಲ್ಲ, ಒಂದ್ ಹೆಣ್ಣಾಗಿ ಈ ತರ ಕೆಲ್ಸ ಮಾಡಕ್ಕೆ ಪಾಪ ಪ್ರಜ್ಞೆ ಕಾಡಲ್ವಾ ನಿಂಗೆ? ನಿನ್ ಜನ್ಮಕ್ಕೆ ಇದ್ದಳೆ ಹೇಳೆ ಮೇಲೆ. ನಾನು ಒಂದು ಹೆಣ್ಣ ಅಂತ ಕೇಳ್ತ್ಯಾ? ನೀತಿ ಹೇಳೋದಕ್ ಮುಂಚೆ ನಾವ್ ಸರಿ ಇದೀವ ಅಂತ ನೋಡ್ಕೋಬೇಕು. ಹೆಣ್ಣಾಗಿಂತ ಕೆಲ್ಸ ಮಾಡ್ತಿದ್ಯಲ್ಲ ಅಂತ ನನ್ನನ್ನೇ ಕ್ವೆಶ್ಚನ್ ಮಾಡ್ದ್ಯಲ್ಲ. ದೃಷ್ಟಿಯಿಂದ ದತ್ತುನ್ ಕಿತ್ಕೊಳಕ್ ಹೊಟ್ಟಿದ್ಯಲ್ಲ, ಅವಾಗ ನಿನ್ ನೀತಿ ಏನ್ ಕತ್ತೆ ಕಾಯಕ್ ಹೋಗಿತ್ತಾ? ನಾನ್ ದೃಷ್ಟಿಯಿಂದ ದತ್ತನ ಕಿತ್ಕೊಳಕ್ ನೋಡಿದ್ ನಿಜ, ಆದ್ರೆ ಕೊಲ್ಲೋ ಅಷ್ಟು ಕ್ರೂರಿ ಅಲ್ಲ. ನಾನಷ್ಟು ಕ್ರೂರಿನೇ. ನನ್ನ ವಿರುದ್ಧ ಬಂದ್ರೆ ನಿನ್ನನ್ನು ಕೊಂದ್ ಹಾಕ್ತೀನಿ. ಏನ್ ಹೆದರ್ಸ್ತಾ ಇದ್ಯಾ? ಈ ಶರಾವತಿ ಬರೀ ಬಾಯಿ ಮಾತಲ್ಲಿ ಹೆದರ್ಸಲ್ಲ ಅಂತ ನಿಂಗೆ ಗೊತ್ತಿಲ್ವೇನೆ? ಇಷ್ಟೊತ್ತಿಗಾಗ್ಲೇ ನಾನು ಏನ್ ಮಾಡೋಕ್ ಸಾಧ್ಯ ಅಂತ ನಿನಗೆ ಅರ್ಥ ಆಗಿರ್ಬೇಕಲ್ಲ. ಇಟ್ಸ್ ಓಕೆ, ಹೋಗ್ಲಿ ಬಿಡು, ಬೇಜಾರ್ ಮಾಡ್ಕೋಬೇಡ. ತಡ್ಡಿ ತರ ನಾಟಕ ಆಡಿ ಆಡಿ ತಡ್ಡಿನೇ ಆಗ್ಬಿಟ್ಟಿದ್ಯಾ ನೀನು. ಈಗ ಅದೆಲ್ಲ ಬಿಡು, ಮೇನ್ ವಿಚಾರಕ್ಕೆ ಬರೋಣ. ಇಲ್ಲ, ನನ್ ಕೈ ದತ್ತನ್ ಕೊಲ್ಲೋದಕ್ಕಾಗಲ್ಲ. ಹೇ, ಆ ಕೆಲ್ಸಕ್ಕೆ ನಾನೇ ನಿನ್ನೆ ನಂಬ್ಕೊಂಡು ಕೂತಿಲ್ಲ ಕಣೆ. ಈಗ ನಿನ್ನ ಲಾಕ್ ಮಾಡಿರೋ ವಿಷಯನೇ ಬೇರೆ. ಏನು? ದತ್ತು ಮತ್ತೆ ದೃಷ್ಟಿ ದಿನ ದಿನ ಗಮ್ ತರ ಅಂಟ್ಕೋತಾನೆ ಇದ್ದಾರೆ. ಈಗ ಅವರಿಬ್ರನ್ನು ಬೇರೆ ಮಾಡಿ ಅವ್ರ ನೆಮ್ಮದಿನ ಕಿತ್ಕೋಬೇಕು. ಅವ್ರ ಜೀವನ ಹಾಳು ಮಾಡೋದಕ್ಕೆ ನಿನ್ ಹತ್ರ ಏನೋ ಬ್ರಹ್ಮಾಸ್ತ್ರ ಇದೆ ಅಂದ್ಯಲ್ಲ, ಏನದು? ಹೇಳಲ್ಲ. ಬಾಯಿ ಮುಚ್ಕೊಂಡು ಕೋಆಪರೇಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಪ್ರಾಣ ಪಕ್ಷಿ ನಾನ್ ಹೇಳಲ್ಲ. ಇವಾಗೇನು ಹೇಳ್ತೀಯಾ ಇಲ್ವಾ? ನಾನು ಹೇಳಲ್ಲ. ತಿರುಗಿ ಆ ಕಡೆ ಓಡೋ ಟ್ರೈ ಮಾಡಿದ್ರೆ ಗುಂಡಾರಿಸ್ತಿ. ಬದುಕೋ ಆಸೆ ಇದ್ರೆ ಮೇಡಮ್ ಹೇಳ್ದ ಕೇಳು, ಇಲ್ಲ ಅಂದಿದ್ರೆ ಒಂದೇ ಬುಲೆಟ್ ದಮಾರ್. ಯೋಚನೆ ಮಾಡು ಸೀಮಾ, ರಹಸ್ಯ ಹೇಳಿ ಜೀವ ಉಳಿಸ್ಕೋತೀಯ ಅಥವಾ ರಹಸ್ಯ ಮುಚ್ಚಿಟ್ಟು ಜೀವ ಕಳ್ಕೊತೀಯೋ? ಯೋಚನೆ ಮಾಡು. ಇಲ್ಲ, ನಾನು ಹೇಳಲ್ಲ. ಹೇಳಲ್ವಾ? ಕರೀನ್, ನೋ ಸತ್ಯ ಹೇಳಿದ್ಮೇಲೆ ನೀವು ಶೂಟ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಈ ಶರಾವತಿ ಕೊಟ್ಟ ಮಾತಿಗೆ ತಪ್ಕೊಳ್ಳಲ್ಲ. ನನಗೆ ನಂಬಿಕೆ ಬರ್ತಾ ಇಲ್ಲ. ಇವಳು ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಮೇಡಮ್. ಏಯ್, ನೀನ್ ಓಡೋ ಓಡೋ.
ಆಗ ನಾನು ದೂರದಿಂದ ಗುರಿ ಇಟ್ಟು ಶೂಟ್ ಮಾಡ್ತೀನಿ. ಮೇಡಮ್ಗೂ ನಾನು ಎಂತ ಶಾರ್ಪ್ ಶೂಟರ್ ಅಂತ ಗೊತ್ತಾಗುತ್ತೆ. ಇಬ್ರು ಎದುರಿಸ್ತಾ ಇದ್ದೀರಾ? ಈ ಎಮೋಷನಲ್ ಡ್ರಾಮಾಗೆಲ್ಲ ಸೈಮ್ ಇಲ್ಲ. ಹೇಳ್ತೀಯಾ ಶೂಟ್ ಮಾಡದ? ಕರೀಮ್, ಶೂಟ್. ಹೇಳ್ತೀನಿ. That's like a good girl. ಈಗ ದತ್ತುನ ದೃಷ್ಟಿಯಿಂದ ದೂರ ಮಾಡೋದಿಕ್ಕೆ ಅದ್ಯಾವ ರಹಸ್ಯ ಇದೆ ಹೇಳು. ಹೇಳ. ನನ್ನ ಕ್ಷಮಿಸ್ಬಿಡು ದೃಷ್ಟಿ. ಹೇಳು. ಹೇಳ್ತೀಯೋ ಇಲ್ವೋ, ಇಲ್ಲ ಶೂಟ್ ಮಾಡ್ಲಾ? ನನ್ನ ತಂಗಿ ಬಣ್ಣ ನೀವ್ ಅಂದ್ಕೊಂಡಿರೋ ತರ ಇಲ್ಲ. ನೀವೆಲ್ಲ ಅಂದ್ಕೊಂಡಾಗೆ ಅವಳ ಕುರೂಪಿನೂ ಅಲ್ಲ. ಅವಳಿರೋದೇ ಬೇರೆ. ಈ ಫೋಟೋದಲ್ಲಿರೋ ನಿನ್ಗೂ ವ್ಯತ್ಯಾಸ ಇದೆ ಅಲ್ವಾ? ಮುಖದಲ್ಲಿ ವ್ಯತ್ಯಾಸ. ಅಮ್ಮ ಹೀಗ್ ನೋಡು, ಅಕ್ಕ ಖಂಡಿತ ಗುರ್ತಿಡಿತಾಳೆ. ಏಯ್, ನಿಜ ಹೇಳ್ತಿದ್ಯಾ ನೀನು? ನನ್ನ ಕ್ಷಮಿಸ್ಬಿಡು ದೃಷ್ಟಿ. ನನ್ ಜೀವ ಉಳಿಸ್ಕೊಳ್ಳೋಕೆ ನಾನಿದನ್ನ ಮಾಡ್ಲೇಬೇಕಾಗಿದೆ. ನಾನ್ ನಿನ್ನ ದತ್ತನ್ನ ನೋಡಿ ಹೊಟ್ಟೆ ಕಿಚ್ಪಟ್ಟಿದ್ದು ನಿಜ. ಆದ್ರೆ ಇಷ್ಟು ದೊಡ್ಡ ಬಿರುಗಾಳಿನ ನಿನ್ ಲೈಫ್ ನಲ್ಲಿ ತರೋ ಉದ್ದೇಶ ನನಗಿರ್ಲಿಲ್ಲ. ನಿನ್ ಮೇಲೆ ನನ್ಗೆ ಏನೇ ಕೋಪ ಇದ್ರು ನೀ ನನ್ ತಂಗಿನೇ. ಸುಳ್ಳು ಹೇಳಿದ್ರೆ ಕೊಂದಾಕ್ಬಿಡ್ತೀನಿ. ಸಾವಿನ ಬಾಗ್ಲಲ್ಲಿ ನಿಂತು ಯಾರು ಸುಳ್ಳು ಹೇಳ್ತಾರೆ ಕರೀಂ ಬಾಯ್? ಅಂದ್ರೆ ನಿನ್ ತಂಗಿ ಮೇಡಮ್ ನಾದ್ನಿ ದೃಷ್ಟಿ ನೋಡಕ್ಕೆ ನಿಜವಾಗ್ಲೂ ಕಪ್ಪಾಗಿಲ್ವಾ? ಇಲ್ಲ, ನಿಜವಾಗ್ಲೂ ನನ್ನ ತಂಗಿ ಹಾಲಿನಷ್ಟೇ ಬೆಳ್ಳಗಿದ್ದಾಳೆ. ನನ್ನ ತಂಗಿ ದೃಷ್ಟಿ ಕುರೂಪಿ ಅಲ್ಲ. ಎಂತವ್ರು ನೋಡಿದ್ರು ಬೆರಗಾಗುವಂತ ಸ್ಫುರದ್ರೋಪಿ. ಪುರದ್ರೂಪಿನವಳು? ವಾವ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಈಗ ನೋಡು, ಈ ಪನೆ ಅವಳ ಬದುಕನ್ನ ಕುರೂಪ ಮಾಡತ್ತೆ. ಅವಳಿಗಷ್ಟೇ ಅಲ್ಲ, ದತ್ತು ಜೀವನನು ತಿಪ್ಪೆ ಸಾರಿಸುತ್ತೆ. ಅಲ್ಲ, ಇಷ್ಟು ದಿನ ಅವಳನ್ನ ಏನೋ ಅನ್ಕೊಂಡಿದ್ದೆ ನಾನು. ಸುಳ್ಳು ಹೇಳಕ್ಕೂ ಬರಲ್ಲ, ಸತ್ಯವಾನ್ ಸಾವಿತ್ರಿ ತಂಗಿ ಮಗಳು ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಸತ್ಯ ಮುಚ್ಚಿಟ್ಟಿದಾಳ. ಗ್ರೇಟ್ ಗ್ರೇಟ್. ಇದೊಂದು ಸತ್ಯ ಸಾಕು ಅವಳ ಬದುಕನ್ನ ಸುಟ್ಟು ಹಾಕಕ್ಕೆ. ಈ ಸತ್ಯ ಏನಾದ್ರೂ ದತ್ತು ಗೊತ್ತಾದ್ರೆ ಅವ್ರ ಸಂಬಂಧ ಒಡ್ದು ಹೋಗಿರೋ ಕನ್ನಡಿ ಆಗತ್ತೆ. ಅದನ್ನ
ಯಾವತ್ಗೂ ಯಾರು ಸರಿ ಮಾಡಕ್ ಆಗದೇ ಇಲ್ಲ ಕರೀಂ. ಹೆಂಡತಿ ಚೆನ್ನಾಗಿದ್ರೆ ಗಂಡನ್ ಖುಷಿ ಅಲ್ವಾ? ಅವ್ರು ಯಾಕೆ ಸಿಟ್ ಮಾಡ್ಕೋತಾರೆ? ಅದು ಬೇರೆ ಗಂಡಸ್ರು. ತತ್ತು ಬಗ್ಗೆ ನಿನಗ್ ಗೊತ್ತಿಲ್ಲ. ಅವನ್ಗೆ ಸುಂದರವಾಗಿರೋ ಹುಡುಗಿರ್ ಕಂಡ್ರೇನೆ ಆಗಲ್ಲ. ಓಹೋ, ಹಾಗ? ಅವ್ರೆಲ್ಲರೂ ಮೋಸ ಮಾಡ್ತಾರೆ ಅನ್ನೋ ಭಾವನೆನೆ ಅವನಿಗೆ. ಈಗ ನೋಡು, ಆ ದೃಷ್ಟಿ ತನ್ನ ಬಣ್ಣನ ಮುಚ್ಚಿಟ್ಟು ಮುಖಕ್ಕೆ ಕಪ್ಪು ಮಸಿ ಬಳ್ಕೊಂಡು ನನ್ನ ತಮ್ಮನ್ಗೆ ಮೋಸ ಮಾಡ್ತಾ ಇದ್ದಾಳೆ. ದೃಷ್ಟಿ ಬಣ್ಣದ ವಿಷಯ ಏನಾದ್ರೂ ಬಯಲಾದ್ರೆ ದತ್ತು ಹೃದಯನೇ ಒಡೆದೋಗುತ್ತೆ. ಅವನ್ ಬದುಕು ಬರಡಾಗತ್ತೆ. ಓ, ಈ ಮ್ಯಾಟ್ರ್ ನಮಗೆ ಗೊತ್ತಿರ್ಲಿಲ್ವಲ್ಲ. ನೋಡ್ದ್ಯಾ ಕರೀಂ, ನನ್ನ ತಮ್ಮ ಸುಂದರವಾಗಿರೋ ಹುಡುಗಿರ್ ಕಂಡ್ರೇನೆ ಆಗಲ್ಲ ಅಂತಿದ್ದ. ಈಗ ಜೀವನ ಅವನಿಗೆ ಎಂಥ ಪಾಠ ಕಲಿಸ್ತಿದೆ ಅಂತ ನೋಡ್ದ್ಯಾ? ಮುಂದೆ ಮುಂದೆ ದತ್ತು ಅವನತಿ, ಅವನ್ ಸಮಾಧಿ ಮೇಲೆ ನನ್ನ ಉನ್ನತಿ. ಯಜಮಾಂತಿ ಏನಾಯ್ತು? ನಿಮ್ಗೇನು ಆಗಿಲ್ಲ ಅಲ್ವಾ? ಯಜಮಾಂತಿ ನನಗೇನಾಗಿಲ್ಲ, ನಿನಗೇನಾಯ್ತು? ಒಂದ್ ನಿಮಿಷ ಇರು. ನೀರು ಕುಡಿ, ನೀರು ಕುಡಿ. ಸಮಾಧಾನ ಮಾಡ್ಕೊ. ಏನಾಯ್ತು ಯಜಮಾಂತಿ? ಕೆಟ್ಟ ಕನ್ಸ್ ಬಿತ್ತಾ? ಯಜಮಾಂತಿ, ಕನ್ಸಿಗೆಲ್ಲ ಹೆದರ್ಕೊಂಡ್ರೆ ಹೇಗೆ? ಯಜಮಾಂತಿ, ಗನ್ ಹಿಡಿದು ಈ ದತ್ತನ ಜೀವ ಕಾಪಾಡ್ದೋಳು ನೀನು. ಕನ್ಸಿಗೆಲ್ಲ ಅಳ್ತಾರ? ನೋಡು, ಆಗ್ಲೇ ಹೇಳ್ದೆ ತಾನೆ, ಈ ಮುತ್ತುಗಳು ತುಂಬಾ ಕಾಸ್ಟ್ಲಿ, ಕಳ್ಕೊಬೇಡ ಅಂತ. ನಿನ್ ಗಂಡ ನಿನ್ ಮುಂದೆ ಸೇಫ್ ಆಗಿದ್ದಾನೆ, ನನ್ಗೇನು ಆಗಿಲ್ಲ. ಅಷ್ಟು ರಿಲ್ಯಾಕ್ಸ್ ಆಗು, ಕುತ್ಕೋ ಕುತ್ಕೋ. ಸಮಾಧಾನ ಮಾಡ್ಕೊಳ್ಳಿ. ಏನ್ ಕನ್ಸ್ಕೊಂಡೆ? ನಿಮ್ಗೆ ಯಾರೋ ಹಿಂದೆಯಿಂದ ಚಾಕು ಚುಚ್ಬಿಟ್ರು ಕಣ್ರಿ. ಕನ್ಸಲ್ ಸತ್ರೆ ಆಯುಷ್ ಜಾಸ್ತಿ ಅಂತಾರೆ, ಅದಕ್ಕೆ ಯಾಕೆ ಎದುರ್ಕೋತೀಯ? ನೀನೇನೋ ಕೇಡಾಗತ್ತೆ ಕೆಟ್ಟದಾಗತ್ತೆ ಅಂತ ಅನ್ಕೊಂಡು ಮಲ್ಕೊಂಡಲ್ಲ, ಅದಕ್ಕೆ ಈ ಥರ ಕನ್ಸು ಬಿದ್ದಿದ್ದೆ. ಏನೇ ಆಗಲಿ ಇದನ್ ಮುಂದೆ ಹುಷಾರಾಗಿರಿ. ಹುಷಾರು ಕಣ್ರಿ. ಹಾಗೆ ಇನ್ನೊಂದು ಮಾತು ಯಜಮಾಂತಿ, ಅಕಸ್ಮಾತ್ ನನಗೇನಾದರೂ ಅಪಾಯ ಆಯಿತು ಅಂತಲೇ ಇಟ್ಕೋ, ನನ್ನ ಕಾಪಾಡೋಕ್ಕೆ ವೀರ ವನಿತೆಯಾಗಿ ನಿನ್ನ ಜೊತೆಗಿರ್ತೀಯಲ್ಲ, ಅಷ್ಟು ಸಾಕು. ಚೆನ್ನಮ್ಮನ ಮಗಳು ನೀನು, ನಿನ್ನ ದಾಟ್ಕೊಂಡು ಈ ದತ್ತನ ಮುಟ್ಟೋ ಧೈರ್ಯ ಯಾರಿಗಿದೆ? ಚಾನ್ಸೇ ಇಲ್ಲ. ಅಕಸ್ಮಾತ್ ಆ ಕೊಲೆಗಾರ ಏನಾದರೂ ಬಂದರೆ ಅವನ ಜೀವ ಉಳಿದ್ರೆ ಪುಣ್ಯ. ನೋಡು, ನೀನು ಆರಾಮಾಗಿರು, ನನಗೇನೂ ಆಗಲ್ಲ.
ಈ ಸೀಮಾ ದತ್ತುಗ್ ಮೋಸ ಮಾಡ್ದಾಗ್ಲೇ ಅವನು ಆಶಿಕಿ ತರ ಪಾಗಲಾಗೋಗಿದ್ದ. ಇನ್ನು ಆ ದೃಷ್ಟಿ ಈಗಾಗ್ಲೇ ದತ್ತು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಹುಡ್ಗಿ ಈ ರೇಂಜಿಗೆ ಮೋಸ ಮಾಡಿದಾಳೆ ಅಂತ ಗೊತ್ತಾದ್ರೆ ಆಶಿಕಿಗಿಂತ ದೊಡ್ಡ ಪಾಗಲಾಗ್ಬಿಡ್ತಾನೆ. ಎಲ್ಲಾರ್ನೂ ಬಿಟ್ಟು ಬೀದಿ ಬೀದಿಲಿ ಅಲಿತಾನೆ. ಮನೆ ಮಠ ಎಲ್ಲಾರ್ನೂ ಬಿಟ್ಟು ಹೊರಟೋಗ್ಬಿಡ್ತಾನೆ. ಅಲ್ಲಿಗೆ ದತ್ತು ಬದುಕಿದ್ದು ಡೆಡ್.